ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷ ಎಲ್ಲರಿಗೂ ಬೇಕು ಅಲ್ವಾ? ಒಂದು 3 ವಿಷಯ ತಿಳ್ಕೊಳ್ಳೋಣ. ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷ ಅಂದರೆ ಏನು, ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ನಮ್ಮ ಜೀವನ ಹೇಗಿರಬೇಕು, ಮತ್ತು ಲಕ್ಷ್ಮೀ ಕಟಾಕ್ಷದ ರಹಸ್ಯ ಏನು ಅಂತ. ಮುಂಚೆ ಲಕ್ಷ್ಮೀ ಕಟಾಕ್ಷ ಅಂದರೆ ಏನು ನೋಡಿ. ಯೋಗ ಕ್ಷೇಮ ಅಂತ 2 ಪದಗಳಿವೆ. ಯೋಗ ಅಂದರೆ ಏನು ಅಂದರೆ ಇದುವರೆಗೂ ನಿಮ್ಮ ಹತ್ರ ಏನೋ ಒಂದು ವಸ್ತು ಇಲ್ಲ, ಅದು ನಿಮಗೆ ಸಿಗುವುದು ಯೋಗ ಅಂತಾರೆ. ಕ್ಷೇಮ ಅಂದರೆ ಆ ಸಿಕ್ಕಿರೋ ವಸ್ತು ಸದಾ ನಿಮ್ಮ ಜೊತೆನೇ ಇದ್ದರೆ ಅದನ್ನು ಕ್ಷೇಮ ಅಂತಾರೆ. ಕೆಲವರಿಗೆ ನೋಡಿ, ಮನೆ ತುಂಬ ಬೇಕಾದಷ್ಟು ತಿಂಡಿ ಪದಾರ್ಥಗಳಿರುತ್ತೆ, ಆದರೆ ತಿನ್ನುವ ಅದೃಷ್ಟ ಇರಲ್ಲ ಅವ್ರಿಗೆ. ಅಂದರೆ ಯೋಗ ಇದೆ, ಕ್ಷೇಮ ಇಲ್ಲ. ಅಷ್ಟೇ ಅಲ್ಲ, ಕೆಲವರಿಗೆ ಏನೋ ಒಂದು ಆಸ್ತಿ ಬಂದಿರುತ್ತೆ, ಅದನ್ನು ಅನುಭವಿಸೋ ಅದೃಷ್ಟ ಇರಲ್ಲ. ಅಂದರೆ ಯೋಗ ಇದೆ, ಕ್ಷೇಮ ಇಲ್ಲ ಅಂತ. ಆದರೆ ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಯೋಗ ಕ್ಷೇಮ ಎರಡೂ ಬೇಕಲ್ವ. ಒಂದು ಪುಟ್ಟ ಕಥೆ ಹೇಳ್ತೀನಿ ನೋಡಿ. ಆದಿಶಂಕರಾಚಾರ್ಯರು ಅವರು 5 ವರ್ಷ ಪ್ರಾಯ ಅವ್ರಿಗೆ, ಅವರು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿ ಭಿಕ್ಷಾಟನೆಗೆ ಹೋದ್ರಂತೆ. ಕಾಲಾಡಿ ಪ್ರದೇಶದಲ್ಲಿ ಹೋಗ್ಬಿಟ್ಟಲ್ಲಿ ಒಂದು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳಿದ್ರಂತೆ. ಆ ಮನೆಯಿಂದ ಒಬ್ಬ ಗೃಹಿಣಿ ಬಂದ್ಬಿಟ್ಟು ಅವರು ನೋಡಿ ಮನೆಯೆಲ್ಲ ಹೋಗಿ ಹುಡುಕಿ ಏನಿದೆ ಅಂತ ಹುಡುಕಿದ್ರೆ ಒಂದು ನೆಲ್ಲಿಕಾಯಿ ಮಾತ್ರ ಸಿಕ್ತಂತೆ. ನೆಲ್ಲಿಕಾಯಿ ಮಾತ್ರ ಅದು ತೊಗೊಂಬಂದು ಅವ್ರಿಗೆ ಕೊಟ್ಟು, ನೋಡಪ್ಪ ಇದೊಂದು ಮಾತ್ರ ಇದೆ, ಇದು ಬಿಟ್ಟರೆ ಮನೆಗಿರೋದೆಲ್ಲ ದರಿದ್ರನೇ, ಬೇರೆ ಏನೇನೂ ಇಲ್ಲ ನನ್ನ ಹತ್ರ, ಇದೇ ತಗೋ ಅಂತ ಕೊಟ್ರಂತೆ. ಶಂಕರರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿ ಲಕ್ಷ್ಮೀದೇವಿ ಸ್ತುತಿ ಮಾಡಿದ್ರಂತೆ. ಲಕ್ಷ್ಮೀದೇವಿ ಬಂದ್ಬಿಟ್ರಂತೆ, ಬಂದು ಮುಂದೆ ನಿಂತಿರಂತೆ. ಶಂಕರರು ಕೇಳ್ತಾರೆ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡಮ್ಮ, ತುಂಬ ಕಷ್ಟದಲ್ಲಿದ್ದಾರೆ ಅಂತ. ಲಕ್ಷ್ಮೀದೇವಿ ಕೇಳ್ತಾರೆ, ಅಲ್ಲಪ್ಪ ಅವರಿಗೆ ಮುಂಚೆ ಮಾಡಿರೋ ಪುಣ್ಯ ಏನೂ ಇಲ್ಲ, ಪುಣ್ಯ ಯಾರು ಸ್ವಲ್ಪ ದಾನ ಅದು ಮಾಡಿದರೆ ಅದು ನಮಗೆ ತಿರುಗಿ ಬರುತ್ತೆ ಅಲ್ವಾ. ಈ ಪ್ರಕೃತಿ ಅಂದರೆ ಈ ಸೃಷ್ಟಿ ಏನ ಕರ್ಮ ಇದೆಲ್ಲ ಕೂಡ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಲ್ವಾ, ಡೆಬಿಟ್ ಕ್ರೆಡಿಟ್ ಅಲ್ವಾ. ಇದೆಲ್ಲ ನಾವು ಕೊಟ್ಟಿದ್ರೆ ಮಾತ್ರ ನಮಗೆ ಬರುತ್ತೆ. ನಾನು ಹೇಗಪ್ಪ ಕೊಡಲಿ, ಅವ್ರಿಗೇನು ಸ್ವಲ್ಪನೂ ಪುಣ್ಯ ಇಲ್ಲ ಅಲ್ವಾ, ನಾನು ಹೇಗೆ ಕೊಡಲಿ ಅವ್ರಿಗೆ ಅಂತ ಕೇಳಿದ್ರಂತೆ. ಶಂಕರಾಚಾರ್ಯರು ಹೇಳಿದ್ರಂತೆ, ಇಲ್ಲಮ್ಮ, ನನಗೆ ನೆಲ್ಲಿಕಾಯಿ ಕೊಟ್ಟಿದ್ದಾರಲ್ವ, ಇದನ್ನು ನೋಡ್ಕೊಂಡು ಕೊಡು ಅವ್ರಿಗೆ. ಲಕ್ಷ್ಮೀದೇವಿಗೂ ಮನಸ್ಸು ಸ್ವಲ್ಪ ಕರಗಿ ಹೇಳಿದ್ರಂತೆ, ಆಯ್ತಪ್ಪ ಹಾಗೇ ಆಗಲಿ ಅಂತ ಹೇಳಿ ಅವ್ರ ಮನೆ ಮುಂದೆ ನೆಲ್ಲಿಕಾಯಿ ಕನಕದ ಧಾರೆ ಸುರಿಸಿದ್ರಂತೆ. 1500 ವರ್ಷದ ಆದಮೇಲೆ ಇಷ್ಟು ದಿನ ಇವಾಗೂ ಆ ಪ್ರದೇಶದಲ್ಲಿ ಅವರೇ ಶ್ರೀಮಂತರು. ಅಂದರೆ ಕ್ಷೇಮ ಎಷ್ಟಿರ್ಬೇಕು ನೋಡಿ. ಯೋಗ ಆದರೆ ಬಂತು, ಶಂಕರಾಚಾರ್ಯ ದಯದಿಂದ ಯೋಗ ಬಂತು. ಕ್ಷೇಮ ನೋಡಿ, ಅಂದರೆ ಏನು ಕೊಟ್ಟರು ಭಗವಂತ ಆ ಥರ ಕೊಡ್ತಾನೆ. ಅಷ್ಟೇ ಅಲ್ಲ, ಶ್ರೀ ಲಕ್ಷ್ಮೀ ಕಟಾಕ್ಷ ಅಂದರೆ ಆಯು, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ, ಬುದ್ಧಿ, ಮೇಧ ಎಲ್ಲ ಸೇರಿ ಬರುತ್ತೆ ಅಲ್ವಾ. ಮನೆ, ಆಳು, ಜನ ಎಲ್ಲ ಬೇಕು ಅಲ್ವಾ. ಅದನ್ನೇ ಲಕ್ಷ್ಮೀ ಕಟಾಕ್ಷ ಅಂತಾರೆ. ಮತ್ತು ಈ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ನಮ್ಮ ಜೀವನ ಹೇಗಿರಬೇಕು ನೋಡಿ. ಏನು ಹೇಳ್ತಾರೆ ನಮ್ಮವರು, ಧರ್ಮಬದ್ಧವಾದ ಜೀವನ ಅಂತಾರೆ. ಅಂದರೆ ನಮ್ಮ ಶಾಸ್ತ್ರಗಳು ಯಾವ ಥರ ಹೇಳಿವೆ ಆ ಥರ ಜೀವನ ಮಾಡಿ ಅಂತ. ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯೋದಯಕ್ಕಿಂತ ತುಂಬ ಮುಂಚೆ ಎದ್ದು ಅಷ್ಟೊತ್ತಿಗೆ ಸ್ನಾನ ಸಂಧ್ಯಾವಂದನೆಲ್ಲ, ಅಂದರೆ ಯಾರಾದರೂ ಸಂಧ್ಯಾವಂದನೆ ಮಾಡ್ತಾರೆ ಅವ್ರು ಮಾಡಿ, ಇಲ್ಲಾಂದರೆ ಯಾರಾದರೂ ಪೂಜೆ ಮಾಡ್ತಾರೆ ಅವ್ರು ಮಾಡಿ. ಆದರೆ ಪ್ರತಿಯೊಬ್ಬರು ಬೇಗ ಎದ್ದೇಳಿ ಸೂರ್ಯೋದಯದ ಹೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಸೂರ್ಯನಿಗೆ ನಮಸ್ಕಾರ ಹಾಕುವಷ್ಟಾದರೂ ನಿಮಗೆ ಸಮಯ ಇರಲಿ, ಅಷ್ಟು ಇದು ಮಾಡ್ಕೊಳ್ಳಿ. ಅದರ ನಂತರ ಏನು ಮಾಡಬೇಕು, ಒಂದು ಸ್ವಲ್ಪ ದಾನ, ನೀವು ಮಾಡಿರೋದ್ರಲ್ಲಿ ಸ್ವಲ್ಪ ದಾನ ಮಾಡಿ. ನಿಮ್ಮ ಹತ್ರ ಏನಿದೆ ಒಂದು ಸ್ವಲ್ಪ ಕೊಡಿ. ಯಾರೂ ಸಿಕ್ಕಿಲ್ಲ ಅಂದರೆ ಪಶು ಪಕ್ಷಾದಿಗಳಿಗಾದರೂ ಸ್ವಲ್ಪ ಕೊಡಿ ಅಲ್ವಾ. ಒಂದು ನಾಯಿ ಬಂತು, ಅದಕ್ಕೊಂದು ಸ್ವಲ್ಪ ಆಹಾರ ಕೊಡಿ. ಆ ಥರ ಏನೋ ಒಂದು ಇದು ಮಾಡಿ, ಸ್ವಲ್ಪ ಕೊಡುವುದರಲ್ಲೇ ಇದೆ. ಹಿಂದಕ್ಕೆ ಬರಬೇಕು ಅಂದರೆ ಇವಾಗ ನಾವು ಕೊಟ್ಟಿರಬೇಕಲ್ಲ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಏನು ಮಾಡಬೇಕು ಮುಂದೆ, ಅದಲ್ಲದೆ ಬೇಗ ಎದ್ದೇಳಬೇಕು. ಸೂರ್ಯೋದಯ ಸೂರ್ಯಾಸ್ತಮಯ ಈ ಸಂಧ್ಯಾ ಅಂತೀವಲ್ಲ, ಈ ಸಮಯದಲ್ಲಿ ದಯವಿಟ್ಟು ನಿದ್ದೆ ಮಾಡಬೇಡಿ, ಮತ್ತು ಆಹಾರ ಸೇವನೆಯೂ ಮಾಡಬೇಡಿ. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ, ದೇಹನೂ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಾಲಿಗೆ ಉಪಯೋಗ ತುಂಬ ಜೋಪಾನವಾಗಿ ಮಾಡಿ. ಯಾಕಂದರೆ ಯಾರನ್ನೂ ಒಂದು ಮಾತು ಅನ್ನೋಕ್ಕೆ ಹೋಗಬೇಡಿ. ತುಂಬ ಸೌಮ್ಯವಾಗಿ ಮೃದುವಾಗಿ ಯಾರಾದರೆ ಮಾತಾಡ್ತಾರೋ ಲಕ್ಷ್ಮೀದೇವಿ ಕಟಾಕ್ಷ ಅವ್ರ ಮೇಲೆ ಸದಾ ಕಾಲದಲ್ಲಿರುತ್ತೆ. ಆದರೆ ಅವ್ರ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇರಬೇಕು, ದುರ್ಬುದ್ಧಿ ಇರಬಾರ್ದು, ಧರ್ಮಬದ್ಧವಾದ ಜೀವನ ಇರಬೇಕು, ದುರಾಶೆ ಇರಬಾರ್ದು. ಇದೆಲ್ಲ ತೆಗೆದುಬಿಡಿ, ಬೇಕಿಲ್ಲ ಅವೆಲ್ಲ. ಏನೋ ಸಾಧನೆ ಮಾಡಬೇಕು, ಏನೋ ನನಗೆ ಬೇಕು ಅಂದ್ಕೊಂಡು
ಕೊನೆಗೆ ನಮ್ಮನ್ನೇ ನಾವು ಕಳ್ಕೊತೀವಲ್ಲ. ಲಕ್ಷ್ಮೀದೇವಿಯ ಕಟಾಕ್ಷ ಬೇಕು ಅಂದರೆ ಇವೆಲ್ಲ ಇರಬೇಕು ಅಂತ ಹೇಳ್ತಾರೆ. ಮತ್ತು ನಾಲಿಗೆಯಿಂದ ಸಾತ್ವಿಕ ಆಹಾರವನ್ನು ತಗೊಳ್ಳಿ. ಆದಷ್ಟು ಯಾವುದಾದರೆ ರಾಜಸಿಕ ತಾಮಸಿಕ ಆಹಾರ ಆದಷ್ಟು ಬಿಡಿ. ಮತ್ತು ಲಕ್ಷ್ಮೀ ಕಟಾಕ್ಷದ ರಹಸ್ಯ ಏನು ಅಂತ ಹೇಳ್ತೀನಿ ಅಂತೆ ಅಲ್ವಾ. ಒಂದು ಪುಟ್ಟ ಕಥೆ ಹೇಳ್ತೀನಿ ನೋಡಿ. ಒಬ್ಬ ಹೆಂಗಸಿದ್ರಂತೆ. ಅವರು ತುಂಬ ಶ್ರೀಮಂತರು. ಅವ್ರಿಗೆ ಮದುವೆ ಆದ 3 ತಿಂಗಳಿಗೆ ಅವ್ರ ಗಂಡ ತೀರ್ಕೊಂಬಿಟ್ರು. ಅವರು ಆ ದುಃಖದಿಂದ ಹೊರಗೆ ಬರೋಕ್ಕಾಗದೆ ಮನೆಯಲ್ಲೇ ಬಾಗಿಲು ಹಾಕ್ಕೊಂಬಿಟ್ಟು ಬೀಗ ಹಾಕ್ಬಿಟ್ಟು ಮನೆ ಒಳಗಡೆ ಇದ್ಬಿಟ್ರು. ಅವ್ರಿಗೆ ಎಷ್ಟು ಆಹಾರಕ್ಕೆ ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡು ಮನೆಯಿಂದ ಹೊರಗಡೆ ಬರೋದೇ ಬಿಟ್ಬಿಟ್ರಂತೆ. ಒಂದು 2-3 ತಿಂಗಳು ಜನ ಎಲ್ಲ ಕೇಳಿದ್ರು, ಮತ್ತೆ ಮರ್ತು ಹೋದ್ರು ಯಾರ ಜೀವನ ಅವ್ರದ್ದು. ಇವ್ರು 2 ವರ್ಷ ಆಯಿತು ಮನೆಯಿಂದ ಹೊರಗಡೆನೇ ಬರಲಿಲ್ಲ. ಒಂದಿನ ಸಂಜೆ ಯಾರೋ ಅವ್ರ ಮನೆ ಬಾಗಿಲು ತಟ್ಟಿದ್ರಂತೆ. ಇವರು ಬಾಗಿಲು ತೆಗೆದು ನೋಡಿದ್ರೆ 2 ಪುಟ್ಟ ಮಕ್ಕಳು, ಒಂದು 3 ವರ್ಷ 5 ವರ್ಷ, ಗಂಡು ಮಗು ಒಂದು ಹೆಣ್ಮಗು ಒಂದು, 2 ಅಳ್ತಿತ್ತಂತಲ್ಲಿ. ಇವರಿಗೊಂಥರ ಮನಸ್ಸಿದಾಗಿ ಯಾಕಪ್ಪ ಅಳ್ತಿದ್ದೀರಾ, ಏನು ಬೇಕು ಅಂದರು. ಅವ್ರು ಅಳ್ತಾನೆ ಇತ್ತು. ಇನ್ನೂ ಚಿಕ್ಕ, ಅವ್ರಿಗಿನ್ನ ಹೇಳಕ್ಕೆ ಬರ್ತಿಲ್ಲ. ಒಳಗೆ ಬನ್ನಿ ಅಂಥೇಳಿ ಒಳಗಡೆ ಕೂಡಿಸ್ಕೊಂಡು ಏನಪ್ಪ ಏನಾಯಿತು ಅಂತ ಕೊನೆಗೆ ಹೇಳಿದ್ರಂತೆ, ಇಲ್ಲ ನಮ್ಮ ತಂದೆ ಕುಡ್ಕ ಅವ್ರು ಕುಡಿದ್ಬಿಟ್ಟು ನಮ್ಮ ತಾಯಿನ ಕೊಂದುಬಿಟ್ರು. ನಮ್ಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಾವು ಓಡಿ ಬಂದ್ಬಿಟ್ವಿ. ಬಂದು 3 ದಿನ ಆಯಿತು. ನಾವು 2 ದಿನ ಆಯಿತು ಆಹಾರ ತಗೊಂಡು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಮಗೆ ಅಂತ ಪುಟ್ಟ ಮಕ್ಕಳು. ಆ ತಾಯಿಗೆ ತುಂಬ ಬೇಸರ ಆಗಿ ತಕ್ಷಣ ಅಡುಗೆ ಮಾಡಿ ಅವ್ರಿಬ್ರಿಗೂ ತಿನ್ನಿಸಿದ್ರಂತೆ. ಆ ತಿನ್ನಿಸುವ ಆ ಸಮಯ ಇದೆ ನೋಡಿ, ಅಂದರೆ ಆ ಮಕ್ಕಳ ಕಣ್ಣು ನೋಡಿಸಿ ಅವ್ರ ಹಸಿವು ನೋಡಿಕೊಂಡು ಅವ್ರ ಬಾಯಲ್ಲಿ ಊಟ ಕೊಡುವ ಒಂದು ಕ್ಷಣ ಇದೆ ಅಲ್ವಾ. ಆ ತಾಯಿ ಕಷ್ಟ ಎಲ್ಲ ಮರ್ತುಬಿಟ್ಲಂತೆ. 2 ವರ್ಷದಿಂದ ಏನಾದರೂ ನೆನೆಸ್ಕೊಂಡು ಅಳ್ತಿದ್ಲೋ ಆ ಕಷ್ಟ ಎಲ್ಲ ಹೊಟ್ಟೋಯ್ತು. ಆ ಸಮಯಕ್ಕೆ ನೋಡಿ ಒಂದು ಗೊತ್ತಿಲ್ಲದ್ರೆ ಒಂದು ಶಾಂತಿ ಸಿಕ್ತಂತೆ ಅಷ್ಟೇ. ಆವತ್ತಿನಿಂದ ಆ ತಾಯಿಗೆ ಅದೇ ಕೆಲಸ, ಅಡುಗೆ ಮಾಡುವುದು, ಎಲ್ಲರಿಗೂ ಈ ಥರ ಮಕ್ಕಳಿಗೆ ಕರ್ಕೊಂಬಂದು ಅವ್ರಿಗೆ ಊಟ ಹಾಕಿ ಅವ್ರನ್ನ ನೋಡ್ಕೊಳ್ಳೋದು. ಅವರ ಶೇಷ ಜೀವನ ಎಲ್ಲ ಇದರಲ್ಲೇ ಸಾಗಿಸ್ಬಿಟ್ರಂತೆ. ನೋಡಿ ಎಷ್ಟು ಖುಷಿ ಅಲ್ವಾ. ಅಂದರೆ ದುಃಖ ಇತ್ತು, ಅದೇ ಸಮಯಕ್ಕೆ ಆ ದುಃಖ ತೊಲಗುವುದಕ್ಕೆ ಲಕ್ಷ್ಮೀದೇವಿಯ ಇದು ನೋಡಿ ಅನುಗ್ರಹ ಯಾವ ಥರ ಇತ್ತು ನೋಡಿ. ಇದೇ ಯೋಗ ಅಂದರೆ. ಪುಣ್ಯದ ಜೊತೆಗೆ ಸಂತೋಷನೇ ಸಿಕ್ತಲ್ಲ, ಅದು ಯೋಗ. ಆ ಕ್ಷೇಮ ಅವರಿಗೆ ಜೀವನ ಪರ್ಯಂತ ಇತ್ತು. ಅದಕ್ಕಿಂತ ಬೇಕಾ ಜೀವನ ಅಂದರೆ? ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ದಧ್ಯಾಧ್ಯಾನುಪವನೋ ದ್ರವಿಣಾಂಬುಧಾರ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ವಿಷಣ್ಣಿ ದುಷ್ಕರ್ಮ ಘರ್ಮ ಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯನೀ ನಯನಾಂಬುವಾಹ ಅಂತಾರೆ. ನಾರಾಯಣ ಪ್ರಿಯತಮೆ ಅಂದರೆ ಲಕ್ಷ್ಮೀದೇವಿಯೇ, ನನ್ನ ದರಿದ್ರವನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ನಾನು ಮಾಡಿರೋ ಪಾಪಗಳೆಲ್ಲ ಮಾಡಿದ್ದೀನಿ ಗೊತ್ತು ನನಗೆಲ್ಲ ತೆಗೆದುಬಿಟ್ಟು ನಮ್ಗೆ ಐಶ್ವರ್ಯ ಕೊಡು ಅಂತ ಕೇಳ್ತಾರೆ. ಮತ್ತು ಐಶ್ವರ್ಯ ಹೇಗೆ ಕೊಡ್ತಾರೆ? ರಹಸ್ಯ ಅಂದ್ರೇನು? ಲಕ್ಷ್ಮೀದೇವಿ ತನ್ನ ಐಶ್ವರ್ಯ ಸುಮ್ಮನೆ ಕೊಟ್ಬಿಡ್ತಾರೆ? ಕೊಡಲ್ಲ ಅಲ್ವಾ. ಅದಕ್ಕೆ ರಹಸ್ಯ ಏನು? ರಹಸ್ಯ ಅಂದರೆ ಲಕ್ಷ್ಮೀದೇವಿಗೆ ಯಾವುದು ಇಷ್ಟವೋ ಅದನ್ನು ನಾವು ಕಂಡುಹಿಡ್ಕೊಂಬಿಟ್ಟು ಅದರಲ್ಲಿ ನಮ್ಮ ಮನಸ್ಸಿಟ್ಟರೆ ಖಂಡಿತ ಐಶ್ವರ್ಯ ಸಿಗುತ್ತೆ. ಲಕ್ಷ್ಮೀದೇವಿಗೆ ಯಾವುದು ಇಷ್ಟ? ಶ್ರೀ ಮಹಾವಿಷ್ಣುವೇನಲ್ವಾ. ಅಂಗಂ ಹರೇಹಿ ಪುಲಕಭೂಷಣ ಮಾಶ್ರಯಂತಿ ಅಂತಾರಲ್ಲ, ಅಂದರೆ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಂ. ಲಕ್ಷ್ಮೀದೇವಿಗೆ ಆಭರಣಗಳು ಎಲ್ಲದಕ್ಕಿಂತ ಮೀರಿ ಶ್ರೀಹರಿ ಅಂತ ಒಂದು ನಾಮ ಕೇಳಿದರೆ ಅಷ್ಟೇ ಸಾಕು ಅಂತ. ಅದಕ್ಕೆ ಹರಿಯ ಪಾದಕಮಲಗಳನ್ನು ಹಿಡ್ಕೊಂಡ್ರೆ ಸಿಗುವ ಆನಂದ ಇದೆ ಅಲ್ವಾ. ಲಕ್ಷ್ಮೀ ಕಟಾಕ್ಷ ಅಂದರೆ ಆ ಆನಂದವೇ. ಸದಾಕಾಲ ಆನಂದದಲ್ಲಿರುವುದೇ ಲಕ್ಷ್ಮೀ ಕಟಾಕ್ಷ. ಐಶ್ವರ್ಯ ಅಂದರೆ ಏನು ಗೊತ್ತಾ? ಈಶ್ವರ ಸಂಬಂಧವಾದ್ದನ್ನು ಐಶ್ವರ್ಯ ಅಂತಾರೆ. ಈಶ್ವರ ಸಂಬಂಧವಾದ್ದೇನು? ಆನಂದ. ಮುಕ್ತಿ ಮೋಕ್ಷ ಇದೆಲ್ಲ ಕೂಡ ಆನಂದನೇ ಅಲ್ವಾ. ಲಕ್ಷ್ಮೀ ಕಟಾಕ್ಷ ಅಂದರೆ ಆನಂದ, ಮುಕ್ತಿ, ಸದಾಕಾಲ ನಗ್ನಗ್ತಾ ಇರಿ. ನೋಡಿ, ಈ ಪುಟ್ಟ ಕೆಲಸ ಮಾಡಿ ಪ್ರತಿಯೊಂದು ಕ್ಷಣ ನಮ್ಮ ಜೀವನ ನಮ್ಗೆ ಸಿಕ್ಕಿದೆ ಅಲ್ವ, ಯೋಗ ಸಿಕ್ಕಿದೆ ಈ ಜೀವನ, ಆದರೂ ಕ್ಷೇಮನೂ ಬೇಕಲ್ವ. 100 ವರ್ಷ ಅಂದರೆ ಇವತ್ತಿಂದ ಎಷ್ಟು ಬಾಳಿದೆಯೋ ಅಷ್ಟು ಬಾಳಲು ನಿತ್ಯ ಪ್ರತಿದಿನವೂ ಸಂತೋಷ ಅಂದರೆ ಆನಂದವನ್ನು ಸಾಧನೆ ಮಾಡಿ. ಪ್ರತಿ ಕ್ಷಣ ನನಗೆ ಅದಿಲ್ಲ ಇದಿಲ್ಲ, ಅವರೇನೋ ಅಂದರೆ ಇವರೇನು, ಪ್ರತಿಯೊಬ್ಬರು ದೇವರ ಮಕ್ಕಳೇ, ಪ್ರತಿಯೊಬ್ಬರು ದೇವರೇ ಅಲ್ವಾ. ಪ್ರತಿಯೊಬ್ಬರು ಇರೋದು ಆ ದೇವರ ಪರಮಾತ್ಮನ ಅಂಶವೇ ಅಲ್ವಾ. ಪ್ರತಿನಿತ್ಯ ಸಂತೋಷವಾಗಿರಿ, ಆನಂದವಾಗಿರಿ. ಒಂದು ಸರಿ ಸಾಧನೆ ಮಾಡಿ, ಒಂದು 10 ನಿಮಿಷ ಸಾಧನೆ ಮಾಡಿ, 11 ನಿಮಿಷ ನಿಮಗೆ ಗೊತ್ತಿಲ್ಲದೇ ಆನಂದವಾಗಿರ್ತೀರ. 21 ದಿನ ಸಾಧನೆ ಮಾಡಿ, 22ನೇ ದಿನ ಆನಂದವಾಗಿರ್ತೀರ. ಯಾವುದು ಬೇಕಿಲ್ಲ, ಕಷ್ಟ ಅನ್ನಿಸ್ತಿದೆ ಮನಸ್ಸಿಂದ ತೆಗೆದುಬಿಡಿ.
ನಿತ್ಯ ಆನಂದವಾಗಿರಿ. ಲಕ್ಷ್ಮೀ ಕಟಾಕ್ಷ ಸದಾ ಕಾಲ ನಿಮ್ಮ ಜೊತೆ ಇರುತ್ತೆ. ಎಲ್ಲರಿಗೂ ಶ್ರೀ ಲಕ್ಷ್ಮೀ ಕಟಾಕ್ಷ ಸಿಗಲಿ. ಅಷ್ಟೇ ಅಲ್ವಾ, ಸರ್ವೇ ಜನ ಸುಖಿನೋ ಭವಂತು. ಶ್ರೀಮಾತ್ರೇ ನಮಃ.